ಹಲೋ! ಬನ್ನಿ ಇವತ್ತು ಸಿಂಪಲ್ ಆಗಿ ಜಚ್ ಮೂಲಂಗಿ ಗೊಜ್ಜು ಮಾಡೋಣ. ಅದನ್ನ ಮಾಡೋದಕ್ಕೆ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ, ನಾನು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ತಗೊಂಡಿದ್ದೀನಿ ಕುಟಾಣಿಯಲ್ಲಿ. ನೀವು ಬೇಕಾದ್ರೆ ಕಟ್ ಮಾಡಿನೂ ಹಾಕ್ಕೋಬೋದು. ಅದಾದಮೇಲೆ ಒಂಚೂರು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನಿಲ್ಲಿ 3 ಮೀಡಿಯಮ್ ಸೈಜ್ ಮೂಲಂಗಿ ತಗೊಂಡಿದ್ದೀನಿ. ಮೂಲಂಗಿನ ನೀವು ತುರಿದ್ಬಿಟ್ಟು ಹಾಕ್ಕೋಬೋದು, ಹಾಗೆ ಜಜ್ಜಿಬಿಟ್ಟು ಹಾಕ್ಬೋದು. ಜಜ್ಜೋದು ಅಥವಾ ತುರಿಯೋದ್ರಿಂದ ಮೂಲಂಗಿನಲ್ಲಿರೋ ರಸ ಅದು ರಿಲೀಸ್ ಆಗಿ ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಕಟ್ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನೋಡಿ, ತುರಿಯೋದಾಗಲಿ ಜಜ್ಜೋದಾಗಲಿ ಯಾವುದಾದ್ರೂ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ಮೂಲಂಗಿ ಹಾಕಿದ್ಮೇಲೆ ನೀರೆಲ್ಲ ಚೆನ್ನಾಗಿ ನೋವೋ ಥರ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಜೀರಿಗೆ ಪೌಡರ್ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮೂಲಂಗಿ ಚೆನ್ನಾಗಿ ಬೇಯೋದಂತ ಚೆನ್ನಾಗಿ ಬೇಯಿಸ್ಕೊಂಬಿಡು. ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಿ. ಮೂಲಂಗಿ ಎಲ್ಲ ಚೆನ್ನಾಗಿ ಕುಕ್ ಆದ್ಮೇಲೆ ಅದು ಕಂಪ್ಲೀಟಾಗಿ ಕೂಲ್ ಆಗ್ಬೇಕು. ಒಂಚೂರು ಬಿಸಿ ಇರಬಾರ್ದು. ನೀಟಾಗಿ ತಣ್ಣಗಾಗ್ಬಿಡ್ಬೇಕು. ಯಾಕಂದ್ರೆ ಬಿಸಿ ಇದ್ದಾಗ ನಾವು ಕರ್ಡ್ ಹಾಕಿದ್ರೆ ಕರ್ಡು ಒಡೆದೋಗ್ಬಿಡುತ್ತೆ. ಅದಕ್ಕೆ ಅದನ್ನ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಂಡು, ಅದಾದ್ಮೇಲೆ ನಾನಿಲ್ಲಿ 1/2 ಲೀಟರ್ ನಂದಿನಿ ಕರ್ಡ್ ತಗೋತಿದ್ದೀನಿ. ನಿಮ್ಗೆ ಯಾವ ಕರ್ಡ್ ನಿಮ್ಗೆ ಇಷ್ಟ ಇರುತ್ತೋ ಅದನ್ನ ಆಡ್ ಮಾಡ್ಕೋಬಹುದು. ಅದನ್ನ ಆಡ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ತೆಗೆದು ಬಿಸಿ ಬಿಸಿ ಅನ್ನಕ್ಕೆ ಜಜ್ ಮೂಲಂಗಿ ಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಆಹಾ! ನೀವು ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬೈ.